ಶ್ರೀಗುರವೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಜಗದೀಶ್ವರಿಯ ಹಬ್ಬದ ಆಚರಣೆ 9 ದಿನಗಳು ಪ್ರಾರಂಭ ಆಗಿದೆ ಇಂದಿನಿಂದ. ಇಂತಹ ಒಂದು ನವರಾತ್ರಿ ಉತ್ಸವದಲ್ಲಿ ನಮ್ಮೆಲ್ಲರಿಗೂ ಕೂಡ ಸರ್ವಮಂಗಳೆ ಆಯುರಾರೋಗ್ಯ ಐಶ್ವರ್ಯಾದಿಗಳೆಲ್ಲವನ್ನ ಕರುಣಿಸಿ ಕಾಪಾಡಲಿ ಎಂಬುದಾಗಿ ಬೇಡುತ್ತಾ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ತಿಳಿಸ್ತೇನೆ. ನವರಾತ್ರಿಯಲ್ಲಿ ದೇವಿಯ ಉತ್ಸವ ಎನ್ನುವಂತಹದ್ದು ಬಹಳ ವಿಶೇಷ. ನಮ್ಮ ಭಾರತ ದೇಶದ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ವಿಧದಲ್ಲಿ ಆ ದೇವಿಯನ್ನ ಆರಾಧನೆ ಮಾಡಿದ್ದಾರೆ. ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಅಂತ ಹೇಳಿರುವಲ್ಲಿ ಈ ಜಗತ್ತಿನಲ್ಲಿ ಭೌತಿಕವಾಗಿ ಜನಿಸಿರುವಂತಹ ಉಳಿದಿರುವಂತಹ ಎಲ್ಲ ಜೀವಗಳ ತಾಯಿಯಾಗಿ ಉಳಿದಿರುವಂತಹ ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಾ ಇರುವಂತಹ ಆ ದೇವಿಯನ್ನ ಈ ಒಂದು ಉತ್ಸವವನ್ನ ಆಚರಣೆ ಮಾಡುವಂತಹದ್ದು ವಿಶೇಷ. ನಮ್ಮ ಕರುನಾಡಲ್ಲಿ ಮೈಸೂರ ತಾಯಿ ಶ್ರೀ ಚಾಮುಂಡೇಶ್ವರಿ ಚಂಡಮುಂಡರ ವಧಿಸಿ ಚಾಮುಂಡಿಯಾಗಿ ನಿಂತು ಜಗತ್ತನ್ನು ರಕ್ಷಣೆ ಮಾಡ್ತಾ ಕರುನಾಡನ್ನ ಪರಿಪಾಲಿಸ್ತಾ ಇರುವಂತಹ ಆ ಜಗದೀಶ್ವರಿಯ ಹಬ್ಬ, ನಾಡ ಹಬ್ಬ ದಸರಾ ಎನ್ನುವಂತಹದ್ದು. ದಸರಾದ ಶುಭಾಶಯಗಳು. ಹೀಗೆ ಆ ದೇವಿಯನ್ನು ನಾವು ಯಾಕೆ ಆರಾಧನೆ ಮಾಡಬೇಕು ಅಂದ್ರೆ, ಆ ದೇವಿಯ ಅನುಗ್ರಹ ಆಯಿತು ಅಂತಾದ್ರೆ ನಮಗೆಲ್ಲ ಕೆಲಸವೂ ಸುಲಭ. ಹೇಗೆ? ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸ್ವರೂಪಿಣಿ ಅಂತಂದ್ರು ದೇವಿಯನ್ನ. ಇಚ್ಛಾಶಕ್ತಿ ಎನ್ನುವಂತಹದ್ದು ಎಲ್ಲಿರುವುದು? ನಮ್ಮಲ್ಲಿ ಇರಬೇಕಾದು. ನಮಗೆ ಆ ಬರುವಂತಹ ಆಸೆಗಳೆಲ್ಲವೂ ಕೂಡ ಇಚ್ಛಾಶಕ್ತಿ. ಆದ್ರಿಂದ ನಮಗೆ ಒಳ್ಳೆಯ ಆಸೆಗಳು ಮಾತ್ರ ಬಂದ್ರೆ ಸಾಕು, ದುರಾಸೆ ಕೂಡದು. ಆದ್ರಿಂದ ನಮಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಮಾರ್ಗದರ್ಶನ ಅನ್ನುವಂಥದ್ದು ಎಲ್ಲ ಆಗ್ತದೆ. ಜ್ಞಾನಶಕ್ತಿ, ನಮ್ಮಲ್ಲಿ ಬುದ್ಧಿ ಹೇಳುವಂತಹದ್ದು ಸರಿಯಾಗಿ ಕೆಲಸ ಮಾಡ್ತು ಅಂತಾದ್ರೆ ನಾವು ಒಳ್ಳೆಯ ಮಾರ್ಗದಲ್ಲಿ ಹೋಗುವುದಕ್ಕೆ ಸಾಧ್ಯ, ನಮ್ಮ ಗಮ್ಯವನ್ನು ತಲುಪುವುದಕ್ಕೆ ಸಾಧ್ಯ. ಆದ್ದರಿಂದ ಆ ಒಂದು ಜ್ಞಾನದಲ್ಲಿಯೂ ಆಕೆಜೆ ಇದ್ದಾಳೆ, ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗಿರುವಂತಹ ಆಸೆಯಲ್ಲಿಯೂ ಆ ದೇವಿ ಇದ್ದಾಳೆ. ಇನ್ನು ಕ್ರಿಯಾಶಕ್ತಿ ಸ್ವರೂಪಿಣಿ, ಆ ಒಂದು ಗಮ್ಯವನ್ನು ನಾವು ತಲುಪಬೇಕು ಅಂತಾದ್ರೆ ನಮ್ಮ ಕ್ರಿಯೆ ಇಲ್ಲದೆ ನಮಗೆ ಆಸೆ ಬಂದದ್ದನ್ನು ನಾವು ಕೆಲಸ ಮಾಡದೆ ಪೂರೈಸಿಕೊಳ್ಳುವುದಕ್ಕಾಗುವುದಿಲ್ಲವಲ್ಲ. ಆ ಕೆಲಸವನ್ನು ನಿರಾತಂಕವಾಗಿ ಪರಿಪೂರ್ಣವಾಗಿ ನೆರವೇರಿಸುವುದಕ್ಕೂ ಆ ದೇವಿಯ ಶಕ್ತಿಯೇ, ದೇವಿಯ ಅನುಗ್ರಹವೇ ಕಾರಣ ಆಗ್ತದಾದ ಕಾರಣ ನಮ್ಮೆಲ್ಲರಿಗೂ ಕೂಡ ನಾವು ಕಾರ್ಯದಲ್ಲಿ ಯಶಸ್ಸನ್ನ, ಜಯವನ್ನ, ಅಭ್ಯುದಯವನ್ನ, ಜೀವನದಲ್ಲಿ ಸಫಲತೆಯನ್ನ ಪಡೆಯಬೇಕು ಅಂತಾದರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳು ಬೇಕಾದ ಕಾರಣ ಆ ದೇವಿಯನ್ನ ನಾವು ಆರಾಧನೆ ಯಾವಾಗಲೂ ಮಾಡಲೇಬೇಕು. ಯಾವಾಗಲೂ ನಾವು ಅರ್ಚಿಸುವಂತಹ ಆ ದೇವರನ್ನ ಉತ್ಸವ ರೂಪದಲ್ಲಿ ಈ ಒಂದು ಕಾಲದಲ್ಲಿ ನಾವು ಆರಾಧಿಸುತ್ತವಾದ ಕಾರಣ ಇದನ್ನ ನವರಾತ್ರಿ, ದೇವಿಯ ಕಾಲ, ದೇವಿಯ ಆರಾಧನೆ ಎನ್ನುವುದಾಗಿ ವಿಶೇಷವಾಗಿ ನಾವು ಕಾಣುವಂತಹದ್ದು. ಕೆಲವು ಭಾಗದಲ್ಲಿ ದೇವಿಯನ್ನ ಮೊದಲನೇ ದಿವಸ ದುರ್ಗಾದೇವಿ ಎಂಬುದಾಗಿ ದುರ್ಗಾ ಅಂತ ಹೇಳಿ ಕರೆದು ಆರಾಧನೆ ಮಾಡ್ತಾರೆ. ದಕ್ಷಿಣ ಕನ್ನಡ, ಉಡುಪಿಯ ಪ್ರಾಂತ್ಯಗಳಲ್ಲಿ ಮಾಧ್ವಾದಿಗಳೆಲ್ಲ. ಹಾಗೆಯೇ ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ ಎನ್ನುವಲ್ಲಿ ನವಚಂಡಿಕೆಯರ ವಿಚಾರವನ್ನ ವಿಮರ್ಶೆ ಮಾಡುವಾಗ ಇವತ್ತು ಶೈಲಪುತ್ರಿ ಎಂಬುದಾಗಿ ಪಾರ್ವತಿಯನ್ನ ಆರಾಧನೆ ಮಾಡುವಂತಹದ್ದು. ಪಾರ್ವತಿ ದೇವಿ ಎಂದಾಗ, ಶೈಲಪುತ್ರಿ ಎಂದಾಗ ಪರ್ವತರಾಜನ ಮಗಳು ಅಂತ. ಪರ್ವತರಾಜ ಹಿಮವಂತ, ಆ ಹಿಮವಂತನ ಮಗಳು ಹೈಮವತಿ, ಕಾಳಿ ಹೈಮವತಿ ಉಮಾ ತ್ರಿನಯನಿ ಎಂಬುದಾಗಿ ಆ ದೇವಿಯನ್ನು ಸ್ತುತಿ ಮಾಡಿರುವಂತೆ ಆ ಪಾರ್ವತಿಯನ್ನ ಶೈಲಪುತ್ರಿಯ ರೂಪದಲ್ಲಿಯೂ, ಹಾಗೂ ಇನ್ನು ವಿಶೇಷವಾದಂತಹದ್ದೇನು ಅಂದ್ರೆ ಯೋಗನಿದ್ರಾ ಎನ್ನುವಂತಹ ಹೆಸರಿನ ಧ್ಯಾನದೊಂದಿಗೆ ಆ ದೇವಿಯನ್ನ ಅರ್ಚನೆಯನ್ನು ಮಾಡ್ತಾರೆ. ಯೋಗನಿದ್ರಾ ಎಂಬುದಾಗಿ. ಯೋಗನಿದ್ರೆಯ ಸ್ವರೂಪವಾದರೂ ಹೇಗೆ ಅಂತಂದ್ರೆ, ರಕ್ತವರ್ಣಾಂ ಗಜಾರೂಢಾಂ ರಕ್ತಮಾಲ್ಯಾದ್ಯಲಂಕೃತಾಂ ಚತುರ್ಭುಜಾಂ ಶಕ್ತಿಶೂಲ ಗದಾಂ ಅಭಯಧಾರಿಣೀಂ. ಆನೆಯ ಮೇಲೆ ಕುಳಿತವಳಾಗಿ 4 ತೋಳುಗಳನ್ನು ಹೊಂದಿದವಳಾಗಿ ಕೆಂಪು ಮಾಲೆಗಳ ಅಲಂಕಾರದಿಂದ ಶೋಭಿಸುತ್ತಾ ಕೆಂಪು ವರ್ಣದಿಂದ ವಿಭೂಷಿತಳಾಗಿರುವಂತಹ ಆ ದೇವಿ
ಶಕ್ತಿಶೂಲ ಗದಾಂ ಅಭಯಧಾರಿಣೀಂ, ಅಭಯ ಹಸ್ತದೊಂದಿಗೆ ಶಕ್ತಿಶೂಲ ಗದೆಯನ್ನು ಧಾರಣೆ ಮಾಡಿರುವಂತಹ 4 ತೋಳಿನಿಂದ ಶೋಭಿತವಾಗಿರುವಂತಹ ಅದ್ಭುತವಾದಂತಹ ದೇವಿಯನ್ನು ಯೋಗನಿದ್ರಾ ಎಂಬ ಹೆಸರಿನಿಂದ ಮೊದಲನೇ ದಿವಸ ಆರಾಧನೆ ಮಾಡುವಂತಹದ್ದು. ಹೀಗೆ ಆ ಚಂಡಿಯಾಗಲಿ, ಚಂಡಿಕೆಯಾಗಲಿ, ಶೈಲಪುತ್ರಿಯಾಗಲಿ, ಯೋಗನಿದ್ರೆಯಾಗಲಿ, ದುರ್ಗಾಮಾತೆಯಾಗಲಿ ನಾಮ ಹಲವಾದರೂ ಆ ಶಕ್ತಿ ಒಂದೇ. ಅಂತಹ ಮಹಾಮಾಯೆ ಯೋಗನಿದ್ರೆ, ಜಗದೀಶ್ವರಿ, ಜಗಜ್ಜನನಿ ನಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ನೀಡಿ ಕಾಪಾಡಲಿ ಎಂಬುದಾಗಿ ಆ ಭಗವತಿಯಲ್ಲಿ ಪುನಃ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಪ್ರಾರ್ಥಿಸೋಣ. ಇದೇ ರೀತಿಯಾಗಿ ನವರಾತ್ರಿಯ ಪರ್ಯಂತರವೂ ಕೂಡ ಒಂದೊಂದು ದೇವಿಯ ಆರಾಧನೆಗಳು ನಡೀತಾ ಇರ್ತವೆ. ಅದರ ಒಂದು ವಿಶೇಷತೆಗಳನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ನಮಸ್ಕಾರ. ಸಬ್ಸ್ಕ್ರೈಬ್.